ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 18ನೇ ಕಂತು ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಹೌದು, ಕೆಲವೊಂದಿಷ್ಟು ರೈತರ ಖಾತೆಗೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ. ಹೌದು, ಯಾಕೆ ಜಮಾ ಆಗಿಲ್ಲ, ಕಾರಣ ಏನು, ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 18ನೇ ಕಂತಿನ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಯಾರಿಗೆಲ್ಲ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 18ನೇ ಕಂತು ಜಮಾ ಆಗಿಲ್ಲ ಅವರು ತಕ್ಷಣವೇ ಈ ಕೆಲಸವನ್ನ ಮಾಡಲೇಬೇಕು. ಹೌದು, ಈ ಕೆಲಸ ಮಾಡಿದ ತಕ್ಷಣವೇ ನಿಮ್ಮ ಖಾತೆಗೆ ಹಣ ಜಮೆ ಆಗಲಿದೆ. ಹೌದು, ಯಾವೆಲ್ಲ ಕಾರಣಕ್ಕಾಗಿ ನಿಮ್ಮ ಕಂತು ಸಿಲುಕಿಕೊಂಡಿದೆ ಇಲ್ಲಿ ತಿಳಿದುಕೊಳ್ಳಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 18ನೇ ಕಂತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈ ಯೋಜನೆಯಡಿ ಅರ್ಹ ರೈತರು ಸರ್ಕಾರದ ಆರ್ಥಿಕ ಬೆಂಬಲದ ಭಾಗವಾಗಿ 2,000 ರೂಪಾಯಿ ಪಡೆಯಬಹುದಾಗಿದೆ. ಆದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರವೂ ಕಂತಿನ ಹಣ ಜಮಾ ಆಗಿಲ್ಲ. ಹೌದು, ಚಿಂತಿಸಬೇಡಿ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇವೆ. ನಿಮ್ಮ ಕಂತು ನಿಲ್ಲುವುದಕ್ಕೆ ಕಾರಣ ಏನು ಇಲ್ಲಿ ತಿಳಿದುಕೊಳ್ಳಿ. ಹಲವಾರು ಕಾರಣಗಳಿಂದಾಗಿ ಈ ಕಂತು ವಿಳಂಬವಾಗಿರಬಹುದು. ಆದರೆ ಸಮಸ್ಯೆಯನ್ನು ಪರಿಹರಿಸಲು ಮತ್ತು ನಿಮ್ಮ ಹಣವನ್ನು ನೀವು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು. ನಿಮ್ಮ ಖಾತೆಗೆ 18ನೇ ಕಂತಿನ ಜಮಾ ಆಗಬೇಕಂದ್ರೆ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಲೇಬೇಕಾಗುತ್ತದೆ. ಹೌದು, ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಇಲ್ಲಿ ತಿಳಿದುಕೊಳ್ಳಿ. ನಿಮ್ಮ KYC ನೀವು ಪೂರ್ಣಗೊಳಿಸಿದ್ದೀರಾ, ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, 18ನೇ ಕಂತನ್ನ ಸ್ವೀಕರಿಸಲು ರೈತರು ತಮ್ಮ KYC ಪರಿಶೀಲನೆಯನ್ನು ಪೂರ್ಣಗೊಳಿಸುವುದು ಈಗ ಕಡ್ಡಾಯವಾಗಿದೆ. ವಂಚನೆಯನ್ನು ತಡೆಗಟ್ಟಲು ಮತ್ತು ಅರ್ಹ ರೈತರು ಮಾತ್ರ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಹಂತವನ್ನು ಪರಿಚಯಿಸಲಾಗಿದೆ. ರೈತರು KYC ಪ್ರಕ್ರಿಯೆಯನ್ನ ಆನ್ಲೈನ್ ನಲ್ಲಿ OTP ಬಳಸಿ ಅಥವಾ ಅವರ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ನೀವು ಪೂರ್ಣಗೊಳಿಸಬಹುದು. ನೀವು KYC ಮಾಡದೇ ಇದ್ದ ಕಾರಣ ನಿಮ್ಮ ಖಾತೆಗೆ 18ನೇ ಕಂತಿನ ಜಮಾ ಆಗಿಲ್ಲ. ಹೌದು ಸ್ನೇಹಿತರೆ, ಒಂದ್ಸಾರಿ ನೀವು ಚೆಕ್ ಮಾಡಿಕೊಳ್ಳಿ. ಪಿಎಂ ಕಿಸಾನ್ ಕಂತು ಪಡೆದಿದ್ದರೆ ಏನು ಮಾಡಬೇಕು ಇಲ್ಲಿ ತಿಳಿದುಕೊಳ್ಳಿ. ನೀವು 2,000 ರೂಪಾಯಿ ಕಂತನ್ನ ಪಡೆಯದ ರೈತರಾಗಿದ್ದರೆ ನೀವು ದೂರು ಸಲ್ಲಿಸಬಹುದು. ಹೌದು, ಆದರೆ ನೀವು ಮಾಡುವ ಮೊದಲು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ನಿಮ್ಮ ಹೆಸರಿನ ಫಲಾನುಭವಿ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಇಲ್ವಾ ಎಂಬುದನ್ನ ಪರಿಶೀಲಿಸಿಕೊಳ್ಳಿ. ಫಲಾನುಭವಿಗಳ ಪಟ್ಟಿಗೆ ಒಮ್ಮೆ ನಿಮ್ಮ ಹೆಸರನ್ನು ಸೇರಿಸಿದರೆ ಆ ಅವಧಿಯ ಕಂತು ಮತ್ತು ಭವಿಷ್ಯದ ಎಲ್ಲಾ ಪಾವತಿಗಳನ್ನ ಸ್ವೀಕರಿಸಲು ನೀವು ಅರ್ಹರಾಗಿದ್ದೀರಿ ಎಂದರ್ಥ. ಉದಾಹರಣೆಗೆ, ನಿಮ್ಮ ಹೆಸರನ್ನ ಡಿಸೆಂಬರ್ 2022 ಮತ್ತು ಮಾರ್ಚ್ 2023 ನಡುವೆ ಅಪ್ಲೋಡ್ ಮಾಡಿದ್ದರೆ ಆ ಕಂತು ಮತ್ತು ಭವಿಷ್ಯದ ಎಲ್ಲಾ ಕಂತುಗಳಿಗೆ ನೀವು ಅರ್ಹರಾಗಿರುತ್ತೀರಿ. ಅದೇ ರೀತಿ ನಿಮ್ಮ ಹೆಸರನ್ನ ಏಪ್ರಿಲ್ನಿಂದ ಜುಲೈ 2024 ಅವಧಿಯಲ್ಲಿ ಸೇರಿಸಿದರೆ ಅದಕ್ಕೆ ಮುಂಬರುವ ಎಲ್ಲಾ ಅವಧಿಗಳಿಗೂ ನೀವು ಪಾವತಿಯನ್ನು ಸ್ವೀಕರಿಸುತ್ತೀರಿ. ಇನ್ನು ದೂರು ದಾಖಲಿಸುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ. ನಿಮ್ಮ ಕಂತನ್ನ ಸ್ವೀಕರಿಸಿದ್ದರೆ ನೀವು ಏನು ಮಾಡಬಹುದು ಇಲ್ಲಿ ತಿಳಿದುಕೊಳ್ಳಿ. ಪಿಎಂ ಕಿಸಾನ್ ಸಹಾಯವಾಣಿ ಸಂಪರ್ಕಿಸಿ. ಹೌದು, ಇದು ಸೋಮವಾರದಿಂದ ಶುಕ್ರವಾರದವರೆಗೆ ನೀವು ಸಹಾಯವಾಣಿಯ ಮೂಲಕ ನೀವು ದೂರು ಸಲ್ಲಿಸಬಹುದು. ಇಲ್ಲವಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಾ ಇರುವಂತಹ ಇಮೇಲ್ಗೆ ನೀವು ಮೇಲನ್ನ ಮಾಡಬಹುದು. ಹೌದು, ಇಲ್ಲವಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಸಹಾಯವಾಣಿ ನಂಬರ್ಗೆ ಕೂಡ ನೀವು ಕರೆ ಮಾಡಬಹುದು. ಹೌದು ಸ್ನೇಹಿತರೆ, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.